ತೋಟದಲ್ಲಿ ಮಾವಿನ ಹಬ್ಬ ಶುರುವಾಯಿತು. ಸಿಹಿ ಸಿಹಿ ಹಣ್ಣಿನ ಸುಗಂಧದ ನಮ್ಮ ಮನೆ ತುಂಬಿ ಹೋಯಿತು. ನಾಟಿ ಮಾಡಿ ನೀರು ಹಾಕಿ ಪ್ರೀತಿಯಿಂದ ಸಾಕಿದೆವು. ನಾಟಿ ಮಾಡಿ ನೀರು ಹಾಕಿ ಪ್ರೀತಿಯಿಂದ ಸಾಕಿದೆವು. ಹಸಿರು ಮರದ ಕೊಂಬೆಗಳಲ್ಲಿ ಬಂಗಾರದ ಹಣ್ಣು ಕಂಡೆವು. ಹಸಿರು ಮರದ ಕೊಂಬೆಗಳಲ್ಲಿ ಬಂಗಾರದ ಹಣ್ಣು ಕಂಡೆವು. ಬನಿರಿರಿ ಬಂಧು ಮಿತ್ರರೇ, ಮಾವಿನ ಸಿಹಿ ತೆಗೆದುಕೊಂಡು ಹೋಗಿರಿ. ಶ್ರೇಯಾ ಸಾವಿತ್ರಿ ಮನೆಯ ತೋಟದಲ್ಲಿ ಮಾವಿನ ಹಬ್ಬ ಶುರುವಾಯಿತು. ಸಿಹಿ ಹಣ್ಣಿನ ಪ್ರತಿಯೊಂದು ಹಣ್ಣು ಘಮ ಅಂತ ವಾಸನೆ ಬರುತ್ತೆ ಆ್ಯಂಡ್ ತುಂಬ ಸ್ವೀಟ್ ಆಗಿದೆ. ಥ್ಯಾಂಕ್ಸ್ ಅ ಲಾಟ್ ಟು ಶ್ರೇಯಾ ಸಾವಿತ್ರಿ, ನಮಗೆ ಇಷ್ಟು ಒಳ್ಳೆ ಹಣ್ಣು ನಮಗೋಸ್ಕರ ತಲುಪಿಸಿದೆ. ಥ್ಯಾಂಕ್ ಯು. ನಾಟಿ ಮಾಡಿ ನೀರು ಹಾಕಿ ಪ್ರೀತಿಯಿಂದ ಸಾಕಿದೆವು. ನಾಟಿ ಮಾಡಿ ನೀರು ಹಾಕಿ ಪ್ರೀತಿಯಿಂದ ಸಾಕಿದೆವು. ಹಸಿರು ಮರದ ಕೊಂಬೆಗಳಲ್ಲಿ ಬಂಗಾರದ ಹಣ್ಣು ಕಂಡೆವು. ಹಸಿರು ಮರದ ಕೊಂಬೆಗಳಲ್ಲಿ ಬಂಗಾರದ ಹಣ್ಣು ಕಂಡೆವು. ಬನ್ನಿರಿ ಬಂಧು ಮಿತ್ರರೇ, ಮಾವಿನ ಸಿಹಿ ತೆಗೆದುಕೊಂಡು ಹೋಗಿರಿ. ಶ್ರೇಯಾ ಸಾವಿತ್ರಿ ಮನೆಯ ತೋಟದಲ್ಲಿ ಹಬ್ಬ ಶುರುವಾಯಿತು. ಸಿಹಿ ಸಿಹಿ ಹಣ್ಣಿನ ಸುಗಂಧದಿಂದ ನಮ್ಮ ಮನೆ ತುಂಬಿ ಹೋಯಿತು. ಹೆಗಡೆ ಅವರೇ, ನಮ್ಮ ಮನೇಲಿ ಬಿಟ್ಟಿದ್ದು ಮಾವಿನ ಹಣ್ಣು ಮಜ್ಜಾ ಮಾಡಿ ಎಲ್ಲ ಹೆಂಡತಿ ಮಕ್ಳ ಜೊತೆ ಖುಷಿ ಆಗ್ತಿದ್ವಿ. ನಾಟಿ ಮಾಡಿ ನೀರು ಹಾಕಿ ಪ್ರೀತಿಯಿಂದ ಸಾಕಿದೆವು. ಮಾವಿನ ಹಣ್ಣು ಆಹಾ ತುಂಬ ರುಚಿಯಾಗಿದೆ. ಥ್ಯಾಂಕ್ ಯು. ಎಲ್ಲ ಚಿಂದಿ ಮಾಡಾಕ್ತಿದ್ದೀವಿ ನಾವು. ಲಿಟ್ರಲಿ ಒಂದು 5-6 ಮಾತ್ರ ಉಳಿದಿದೆ. ತುಂಬ ಚೆನ್ನಾಗಿದೆ. ಇದೇ ಥರ ವರ್ಷ ವರ್ಷ ಕೊಡು. ಆಹಾ, ತಿಂದು ನೋಡು, ಹಣ್ಣಾಗೋಕ್ಕೂ ಸಹ ಬಿಟ್ಟಿಲ್ಲ. ಅಷ್ಟರೊಳಗೆ ತಿಂದು ಖಾಲಿ ಮಾಡ್ತಾ ಇದ್ದೀವಿ ನಾವು. ಥ್ಯಾಂಕ್ ಯು.